ಒಂದಲ್ಲ ಎರಡಲ್ಲ ಈ ಸರ್ಕಾರದ ಎಡವಟ್ಟು ಏನು ಮಾಡೋದು ಬೇಡ, ಬಿಜೆಪಿಯವರು ಏನು ಮಾಡೋದು ಬೇಡ, ಇವರೇ ಈಸಿಯಾಗಿ ದಿನಾ ಒಂದೊಂದು ಟಾಪಿಕ್ ಕೊಡ್ತಾ ಇದ್ದಾರೆ, ದಿನಾ ಮಾಧ್ಯಮಗಳ ಚರ್ಚೆಗೆ ಇವರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ದಿನಾ ಇವರು ಹೆಂಗಪ್ಪ ನಾವು ಸಿಗಾಕೊಳ್ಳೋದು, ಇವತ್ತು ನಾವು ಯಾವುದಾದ್ರೂ ಒಂದು ಟಾಪಿಕ್ ಕೊಟ್ಟಿಲ್ಲ ಅಂದ್ರೆ ನಮಗೆ ತಿಂದನ್ನ ಜೀರ್ಣ ಆಗಲ್ಲ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಎಸ್, ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆ ಚರ್ಚೆಯಲ್ಲಿ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಕಾಂಗ್ರೆಸ್ ವಕ್ತಾರರು CS ಸಿದ್ದರಾಜು ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನೀವು ಕೆಲವು ದಿನಗಳಿಂದ ಹೇಳ್ತಾ ಇದ್ರಿ ಕಾಂಗ್ರೆಸ್ ಸರ್ಕಾರ ದಿನಾ ಮಾಧ್ಯಮಗಳಿಗೆ ಒಂದು ಆಹಾರವನ್ನ ನೀಡ್ತಾ ಇದೆ ಅಥವಾ ಬಿಜೆಪಿಗೆ ಏನೋ ಒಂದು ನೀಡ್ತಾ ಇದೆ ಅಂತ. ಎಷ್ಟು ಮೆಚೂರ್ಡ್ ಆಗಿರ್ಬೇಕಾದಂತ ಸರ್ಕಾರ ಬಹುಮತದಲ್ಲಿ ಆಯ್ಕೆಯಾಗಿ ಈ ಇಮ್ಮೆಚೂರ್ ಸ್ಟೇಟ್ಮೆಂಟ್ಗಳು, ಒಂದ್ ಕಡೆ ಒಂದು ಆದೇಶ ಮಾಡೋದು, ಇನ್ನೊಂದ್ ಕಡೆ ಆದೇಶ ವಾಪಸ್ ಪಡ್ಕೊಳ್ಳೋದು, ಎಡವಟ್ ಮೇಲೆ ಎಡವಟ್ಟು, ಇದು ಎಡವಟ್ ಸರ್ಕಾರ ಅಂತ ಅನ್ನಿಸ್ತಾ ಇದೆ. ಏನ್ ಹೇಳ್ತೀವಿ? ಈ ಸಲ ಸಿದ್ದರಾಮಯ್ಯನವರ ಗೌರ್ಮೆಂಟ್ 136 ಬಂದು ಮೆಜಾರಿಟಿ, ಐ ಥಿಂಕ್ ಯಾವುದೇ ಗೌರ್ಮೆಂಟು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ರೀತಿಯ ಸಂಖ್ಯೆಗಳನ್ನು ಬಂದು ಗೌರ್ಮೆಂಟ್ ಮಾಡಿದ್ದು ಇಲ್ಲ. ಸ್ಥಿರ ಮತ್ತು ಸ್ಟೇಬಲ್ ಅಂತ ನಾವು ಏನು ಹೇಳ್ತೀವಿ, ಅದರ ಮಧ್ಯೆ 5 ಗ್ಯಾರಂಟಿಗಳೊಟ್ಟಿಗೆ ಗ್ಯಾರಂಟಿ ಸರ್ಕಾರ ಅಂತಲೂ ಹೇಳಿಸ್ಕೊಂಡ ಸರ್ಕಾರ ಇದೆ. ಯಾಕಂದರೆ ಯಾವುದೋ ಒಂದು 5-6 ಸೀಟ್ಗಳು ಆ ಕಡೆ ಈ ಕಡೆ ಆದರೆ, ಅಥವಾ BJPಯವರು ಕುದುರೆ ವ್ಯಾಪಾರ ಮಾಡ್ಬೋದು, ಆಪರೇಷನ್ ಕಮಲ ಸ್ಟಾರ್ಟ್ ಮಾಡ್ಬೋದು, ಗವರ್ಮೆಂಟನ್ನು ಯಾವ ರೀತಿಯಾದರೂ ಬೀಳಿಸ್ಬೋದು ಅಂತ ಹೆದರಿಕೆಗಳು ಇತ್ತು. ನೀವು ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲೂ ನೀವು ನೋಡಿದಿರಿ, ಭಾಷಣಗಳಲ್ಲಿ ಸಿದ್ದರಾಮಯ್ಯನವರಾಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ಗಾಂಧಿ ಆಗಲಿ, ಸುರ್ಜೇವಾಲಾ ಆಗಲಿ, DK ಶಿವಕುಮಾರ್ ಆಗಲಿ ಯಾವಾಗಲೂ ಹೇಳ್ತಾ ಇದ್ದಿದ್ದು ನಮಗೆ 150 ಸ್ಥಾನವನ್ನು ತಂದು ಕೊಡಿ, ಸ್ಥಿರ ಸರ್ಕಾರವನ್ನು ಮಾಡಬೇಕು, ನಾವು ಗ್ಯಾರಂಟಿಯನ್ನು ಕೊಡಬೇಕು ಅಂತ. ಇವರಿಗೊಂದು ಹೆದರಿಕೆ ಇತ್ತು. ಅದೇ ಹೆದರಿಕೆ ಯಾವುದೋ BJPಯವರ ಎಡವಟ್ಟು ಅಥವಾ ಕಾಂಗ್ರೆಸ್ ಅವರ ಗ್ಯಾರಂಟಿ ಮರ್ಮನು 136. DK ಶಿವಕುಮಾರ್ ಅವರು ಎಕ್ಸಾಕ್ಟಾಗಿ ಈ ನಂಬರನ್ನು ಎಲೆಕ್ಷನ್ ಕೌಂಟಿಂಗಿಂತ ಮುಂಚೆ ಹೇಳ್ತಾರೆ, ನಾವು 136 ಬರ್ತೀವಿ ಅಂತ. ಅದೇ 136 ನಂಬರ್ಸ್ ಬರುತ್ತೆ. ಇಡೀ ಕರ್ನಾಟಕದ ಜನತೆ ಒಮ್ಮೆ ನಿಟ್ಟಿಸಿರು ಬಿಡ್ತಾರೆ, ಎಸ್ ಇದು ಒಂದು ಸ್ಥಿರ ಸರ್ಕಾರ ಈ ಸಲ ನಾವು ತಂದಿದ್ದೀವಿ, ಈ ಸರ್ಕಾರ ಇನ್ನು 5 ವರ್ಷ ಪರ್ಫೆಕ್ಟಾಗಿ ಕಾರ್ಯನಿರ್ವಹಿಸುತ್ತೆ, ಇದು ಇನ್ನು ಕುದುರೆ ವ್ಯಾಪಾರಗಳು, ಆಪರೇಷನ್ ಹಸ್ತ, ಆಪರೇಷನ್ ಕಮಲ ಇಲ್ಲಿ ಯಾವುದೂ ನಡೆಯಲ್ಲ, ಒಂದು ರೀತಿಯ ಸ್ಟ್ರಾಂಗ್ ಸರ್ಕಾರ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ ಮೇಲೆ ಸಿದ್ದರಾಮಯ್ಯನವರಿಗೆ ಅವ್ರದ್ದೇ ಆದ ಒಂದು ಚಾಪು ಇತ್ತು, ಒಂದು TV ಇದೆ ಅವ್ರ ಹತ್ರ, ಅವರು ಎಣಿಸ್ಕೊಂಡಿದ್ದಾರೆ ನಾನು ಎಲ್ಲರೂ ಸಿದ್ದರಾಮಯ್ಯನವರು ಅಂತ ಹೇಳಿದಾಗ ಬೆಸ್ಟ್ CM ಆಗ್ಬೋದು ಅನ್ನುವ ಎಲ್ಲ ಇತ್ತು. ಆದರೆ ಈ ಗವರ್ಮೆಂಟ್ ಬಂದು 136 ನಂಬರ್ ಆದ ಫಸ್ಟ್ ಎಡವಟ್ಟಿಲ್ಲ ಆಯ್ತಂದರೆ DK ಸುರೇಶ್ ಅವರ ಸ್ಟೇಟ್ಮೆಂಟು, ಎಲ್ಲಿ ನನ್ನ ಅಣ್ಣನಿಗೂ CM ಆಗುವ ಎಲ್ಲ ಯೋಗ್ಯತೆಗಳಿದೆ, ನಾವು ಹೀಗಿರ್ತೀವಿ, ರಾಜಕೀಯವಾಗಿ ಬೇಕಾದರೆ ನಿವೃತ್ತಿ ತಗೊಳ್ತೀನಿ, ಸನ್ಯಾಸದ ಮಾತುಗಳನ್ನು ಆಡ್ತಾರೆ. ಅಲ್ಲಿಂದ ಎಲ್ಲೋ ಇಲ್ಲಿ ಕಾಂಗ್ರೆಸ್ ಸರಿ ಇಲ್ಲ, ಈ ಸರ್ಕಾರಗಳು ಸರಿಯಾಗಿ ಹೋಗ್ತವ ಅನ್ನುವ ಒಂದು ಡೌಟ್ಗಳು ಶುರು ಆದರೆ, ಅಲ್ಲಿಂದ ಕಂಟಿನ್ಯೂಯಸ್ ಶುರುವಾದ ಸ್ಟೇಟ್ಮೆಂಟ್ಗಳು ಇವತ್ತಿನವರೆಗೆ ಎಡವಟ್ಟು ಸರ್ಕಾರ ಮಾತ್ರ ಅಲ್ಲ, ಇನ್ನೊಂದು ಹೆಸರಲ್ಲಿ ನಾವು ಕರಿಬೋದು ಯೂಟರ್ನ್ ಸರ್ಕಾರ ಅಂತ ಕರಿಬೋದು ಇದಕ್ಕೆ. ಯಾಕಂದರೆ ಇವರು ಮಾಡುವ ಕೆಲಸಗಳು ಅದನ್ನು ನೆಕ್ಸ್ಟ್ ಡೇ ಅದನ್ನು ತಿದ್ದಿ ವಾಪಸ್ ಯೂಟರ್ನ್ ಅಷ್ಟೇ ಫಾಸ್ಟಾಗಿ ಬರೋದು, ಅಥವಾ ತಮಗೆ ಗೊತ್ತೇ ಇಲ್ಲ. ನೋಡಿ, ಫಸ್ಟ್ ಎಡವಟ್ಟು ನಾನು ಹೇಳ್ತೀನಿ ನಿಮಗೆ BR ಪಾಟೀಲ್ ಮತ್ತು ಬಸವರಾಯ ರೆಡ್ಡಿ ಅವರು ಮತ್ತು 3-4 ಜನ MLAಗಳು ಒಂದು ಲೆಟರ್ ಬರೀತಾರೆ. ಇದು ಕೃಷ್ಣ ಗೌಡರ ಮೇಲೆ ಬರೀತಾರೆ. ನಮಗೆ ಅನುದಾನಗಳ KRDLದ ಅನುದಾನಗಳ ಬಗ್ಗೆ ಬಂದಾಗ ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಬರೀತಾರೆ. ಬರೆದು ಮಾಧ್ಯಮಗಳಲ್ಲಿ ಎಲ್ಲ ಲೀಕ್ ಆಗುತ್ತೆ, ಗೊತ್ತಾಗುತ್ತೆ. ಆಗ ನೆಕ್ಸ್ಟ್ ಡೇ ಯೂಟರ್ನ್ ಮಾಡ್ತಾರೆ. ಬೆಳಿಗ್ಗೆ ಬಂದು ಹೇಳಿದ ನಮ್ಮಲ್ಲಿ ಹೇಳಿಕೆಗಳು ಹೌದು ನಾನು ಬರ್ದಿದ್ದೀನಿ, ನಾನು ಸೈನ್ ಹಾಕಿದ್ದೀನಿ ಅಂತ ಹೇಳುವವನು ಸಂಜೆ ಹೊತ್ತಿಗೆ ಬರುವಾಗ ನಾನು ಸೈನ್ ಹಾಕಿಲ್ಲ, ನಾನು ಲೆಟರೇ ನೋಡಿಲ್ಲ, ನಮಗೆ ಗೊತ್ತೇ ಇಲ್ಲ, ಯಾರೋ ಬಂದರು, ನಾವು ಅಲ್ಲಿ ಕೂತ್ಕೊಂಡಿದ್ವಿ, ಸೈನ್ ಹಾಕಿ ಕೊಟ್ಟರು ಅಂತ ಆಯಿತು. ಅದು ಒಂದು ಎಡವಟ್ಟು ಮಾಡಿಕೊಂಡ್ರು. ಅದರ ನಂತರ ಅವ್ರದ್ದೇ MLAಗಳು ಸ್ಟಾರ್ಟ್ ಮಾಡಿದರು. ನೆಕ್ಸ್ಟ್ CM 2 ವರ್ಷದ ನಂತರ DK ಶಿವಕುಮಾರ್ ಅವರು ನಮ್ಮ CM ಆಗ್ತಾರೆ, ಅವರಿಗೂ ಚಾನ್ಸ್ ಬರುತ್ತೆ. ಓಲೈಕೆಯ ರಾಜಕಾರಣ ಏನು ಶುರು ಆಯಿತು, ಅಲ್ಲಿಂದ ಶುರು ಆಯಿತು. ಅದರ ನಂತರ ಇಲ್ಲಿವರೆಗೂ ಹೈಕಮಾಂಡ್ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಗ್ಯಾರಂಟಿ CM ಅಥವಾ ನಮ್ಮ ಗೌರ್ಮೆಂಟಲ್ಲಿ ಏನು ಚೇಂಜಸ್ ಇಲ್ಲ, ಅದು ಯಾವುದು ಹೇಳಿಕೆಗಳು ಬಂದಿಲ್ಲ. ಆ ಎಡವಟ್ಟು ಇವತ್ತುವರೆಗೆ ಒಂದು ಸಿದ್ದರಾಮಯ್ಯ ಬಣದವರು ಸಪೋರ್ಟ್ ಮಾಡೋದು ಅಥವಾ DK ಬಣದವರು ಅದನ್ನು ಒಂದು ರೀತಿಯ
ಇಕ್ಕಟ್ಟಲ್ಲಿ ಸಿಲುಕಿಸಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಟ್ಬಿಡೋದು. ಸರ್ ಇಲ್ಲಿ ಅದಕ್ಕೂ ಮುಂಚೆ ಫಸ್ಟ್ ಇವರು ಎಡವಟ್ ಶುರುವಾಗಿದ್ದು ಗ್ಯಾರಂಟಿ ಜಾರಿ ಮಾಡುವಾಗ ಯಾವುದೇ ಷರತ್ತಿಲ್ಲ ಅಂದ್ರು, ಆಮೇಲೆ ಒಂದೊಂದೇ ಷರತ್ತುಗಳನ್ನು ಹಾಕೊಂಡು ಬಂದ್ರು. ಈಗ ಅಲ್ಲಿಂದನೇ ಶುರುವಾಗಿದೆ. ದಟ್ ಈಸ್ ವೆರಿ ಕ್ಲೆವರ್ ಮೂವ್. ಯಾಕಂದ್ರೆ ನೀವು ನೋಡಿ, ನೀವು ಅಂಗಡಿಗಳಲ್ಲೆಲ್ಲ ಗ್ಯಾರಂಟಿ ಮತ್ತೆ ವಾರಂಟಿ ಇರುತ್ತೆ, ಕೆಳಗಡೆ ಒಂದು ಸ್ಟಾರ್ ಕೊಟ್ಟಿರ್ತಾರೆ, ಕಂಡೀಷನ್ಸ್ ಅಪ್ಲೈ ಅಂತ. ಅದು ವೆರಿ ಕ್ಲೆವರ್ ಮೂವ್. ಅದು ಗ್ಯಾರಂಟಿ ಯಾವಾಗ ಇವರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಸೈನ್ ಮಾಡಿ ಅದನ್ನು ತೋರಿಸಿದ್ರು ಗ್ಯಾರಂಟಿ, ಆಗಲೇ ಜನಗಳಿಗೆ ಗೊತ್ತಿತ್ತು ಇದು ಯಾವುದಾದ್ರೂ ಒಂದು ಇದಕ್ಕೆ ಗ್ಯಾರಂಟಿ ಅಪ್ಲೈ ಆಗಲೇಬೇಕು, ಇಲ್ಲ ಅಂದರೆ ದಟ್ ಈಸ್ ಎ ಇಂಪಾಸಿಬಲ್ ಟಾಸ್ಕ್ ಅಂತ. ಯಾವುದೋ ರೀತಿಯಲ್ಲಿ ಅದನ್ನೊಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಬಂದರು. ಇನ್ನು ಯುವನ್ ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಇದರಲ್ಲಿದೆ ಆ ಗ್ಯಾರಂಟಿಗಳ ಬಗ್ಗೆ 100 ಡೌಟ್ಗಳು, 100 ಕ್ಲಿಯರ್. ನಾನು ಹೇಳಿದಲ್ಲ, ಗ್ಯಾರಂಟಿ ಆಗಿದೆನಾ ಇಲ್ಲ, ತಲುಪಿದೆನಾ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ಕಂಪನಿಗಳನ್ನು ಮಾಡಿ, ಅದರಲ್ಲೂ ಮೊನ್ನೆ ಹೇಳಿದ್ರು ಅದರಲ್ಲೂ ಒಂದು 8 ಕೋಟಿ ಹಗರಣ ಆಗಿದೆ, ಯಾರ್ದಂತ ಗೊತ್ತಿಲ್ಲ. ಗ್ಯಾರಂಟಿ ತಲುಪಿದೆ ಇಲ್ಲ ಅಂತ. ಅದರ ನಂತರ ನೋಡಿ, ನೀವು ಬನ್ನಿ ಹುಬ್ಳಿಯ ವಿಷಯಕ್ಕೆ ಬರುವ. ಅಲ್ಲಿ ಒಬ್ಬ ಕರಸೇವಕನನ್ನು 31 ವರ್ಷ ಹಳೆಯ ಕೇಸು. ಗವರ್ಮೆಂಟ್ ಹೇಳುತ್ತೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ, ಯಾರೋ SP ಹೋಗಿ ಅದು ಕಾನೂನಿನ ಪ್ರಕಾರ ಬಂದಿದೆ, ಅದೊಂದು ಎಡವಟ್ಟು ಮಾಡ್ಕೊಂಡ್ರು ಅಲ್ಲಿ ಕಂಪ್ಲೀಟ್ ಆಗಿ. ಅದರ ನಂತರ BK ಹರಿಪ್ರಸಾದ್ ಅವರು ಬಂದರು, ಉದ್ಭವ ಆದರು. ಅವ್ರು ಬಂದೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಗೋಧ್ರಾ ಥರ ಟ್ರೈನಲ್ಲಿ ರಾಮ ಭಕ್ತರನ್ನು ಸುಟ್ಟಾಕ್ಬಿಡ್ತಾರೆ, ನೀವು ಈಗಲೇ ಅವರಿಗೆ ಪ್ರೊಟೆಕ್ಷನ್. ಯಾವ ಪ್ರೊಟೆಕ್ಷನ್ ಗೌರ್ಮೆಂಟ್ ಕೊಟ್ಟೇ ಇಲ್ಲ ರಾಮ ಭಕ್ತರಿಗೆ. ಹರಿಪ್ರಸಾದ್ ಮೇಲೆ FIR ಆಯ್ತಾ, ಏನೋ ಇನ್ಕ್ವೈರಿ ಬಂತು, CID ಅವರು ಹೋಗಿ ಕುಮಾರ ಪಾರ್ಕಿಗೆ ಬಂದರು. ಅವರೇ ಹೇಳಿದರು, ನನ್ನನ್ನು ಯಾಕೆ VIP ಟ್ರೀಟ್ಮೆಂಟ್ ಕೊಡ್ತೀರಿ, ನಾರ್ಮಲ್ ಅರೆಸ್ಟ್ ಮಾಡಿ ಇನ್ಕ್ವೈರಿ ಮಾಡಿ ಅಂತ ಹೇಳಿದರು. ಆಗಿಲ್ಲ. ಅದೊಂದು ಎಡವಟ್ಟಾಯಿತು. ಅದರ ಮೇಲೆ ಹಿಜಾಬ್ ವಾಪಸ್ ತಗೊಂಡ್ರು, ಅದೊಂದು ಎಡವಟ್ಟಾಯಿತು. ಅದರ ಮೇಲೆ ನೋಡಿ ನೀವು ಕೆರಗೋಡು ಮಂಡ್ಯ ಧ್ವಜ, ಅನ್ನೆಸೆಸರಿ ಡಿಸ್ಪ್ಯೂಟ್ಸ್, ಅದು ಆಯ್ತು. ಅದರ ಮೇಲೆ ರೀಸೆಂಟ್ ಕೇರಳದಲ್ಲಿ ಆನೆ ದಾಳಿಗೆ ಸತ್ರೆ 15 ಲಕ್ಷ, ಕರ್ನಾಟಕದಲ್ಲಿ ಆದ್ರೆ 7.5 ಲಕ್ಷ. ಇದು ನೋಡಿ, ಅದರ ಮೇಲೆ ಒಂದು ಹೆಜ್ಜೆ ಮುಂದೆ ಹೋದ್ರು. ಅದರ ಮೇಲೆ ಮೊನ್ನೆ ಕುವೆಂಪು ಅವರ ಘೋಷವಾಕ್ಯವನ್ನು ಚೇಂಜ್ ಮಾಡ್ತಾರೆ. ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನ ದೇಗುಲ ಅಂತ ಇರುವುದನ್ನು ತೆಗೆದುಬಿಟ್ಟು ಧೈರ್ಯವಾಗಿ ಪ್ರಶ್ನಿಸಿ ಅಂತ. ಅದರ ನಂತರ ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಇದು ಗೌರ್ಮೆಂಟದ್ದು ಅಧಿಕಾರಿ ತಗೊಂಡಿದ್ದು, ಅದನ್ನು ನಾವು ರಿವರ್ಸ್ ಮಾಡಿದ್ದೀವಿ ಅಂತ. ಎವ್ರಿ ಡೇ ಇವತ್ತು ನೋಡಿದರೆ ನಾಡಗೀತೆಯ ಬಗ್ಗೆ, ನಾಡಗೀತೆ ಈಸ್ ನಾಟ್ ಕಂಪಲ್ಸರಿ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ. ವೈ ದೇರ್ ಇಸ್ ಎ ಡಿಫರೆನ್ಸ್? ಯಾಕೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಾಪಸ್ ತಗೊಂಡಿದ್ದಾರೆ. ಅಲ್ಲ, ಅದು ವಾಪಸ್ ತಗೊಂಡಾಯ್ತು. ಅಲ್ಲ, ಇದು ನಾನು ಕೇಳ್ತಾ ಇರೋದು, ಈ ನೀವು ಘೋಷವಾಕ್ಯನ ನೋಡಿದ್ರೆ ಎಲ್ಲಿಗೆ? ಅದು ವಸತಿ ಶಾಲೆಗಳಿಗೆ. ಇವತ್ತೊಂದು ಕಿರುಚಿತ್ರನೂ ಮಾಡಿದ್ದಾರೆ, ಧೈರ್ಯವಾಗಿ ಪ್ರಶ್ನಿಸಿ. ನಾನು ಕೇಳೋದು ಅದನ್ನೇ, ವೈ ದೇ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಗವರ್ಮೆಂಟ್ ಸ್ಕೂಲ್ ಅಂಡ್ ಪ್ರೈವೇಟ್ ಸ್ಕೂಲ್? ಯಾಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ನಾಡಗೀತೆ, ಜನಗಣಮನ ಖಾಲಿ ಪ್ರೈವೇಟ್ ಸ್ಕೂಲ್ ಮಕ್ಕಳು ಹೇಳಬಾರ್ದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವರಿಗಿಲ್ಲ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಮಾತ್ರ ಗೌರ್ಮೆಂಟ್ ಅಂಡರಲ್ಲಿ ಬರೋದು, ಅವರಿಗೆ ಮಾತ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಐ ಡೋಂಟ್ ನೋ. ಅಗೈನ್ ಯು ಟರ್ನ್. ನೀವು ಯಾವುದೇ ಒಂದು ಆರ್ಡರ್ಗಳು ನೋಡಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಯಾವ ಟ್ರಾನ್ಸ್ಫರ್ಗಳು ಸ್ಟ್ರೈಟ್ ಅವೇ ಆಗಿಲ್ಲ. ಬೆಳಿಗ್ಗೆ ಆಗ್ತವೆ, ಸಂಜೆ ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ಮಾಡ್ತಾರೆ. ಕೇಳಿದರೆ ಅದು ಅಧಿಕಾರಿಗಳು ಗೊತ್ತಿಲ್ಲದೆ ಹೋಯಿತು ಅಂತ. ಆ್ಯಂಡ್ ಅದರ ಮಧ್ಯ 40% ಎಡವಟ್ಟು. ಶಿವರಾಮ್ ಅವರು, ಗಣಸಿ ಶಿವರಾಮ್ ಅವರು ಹೇಳ್ತಾರೆ, ನಮ್ಮ ಸರ್ಕಾರ 40% ಅಲ್ಲ 50% ಮಿತಿ ಮೀರಿದ ಸರ್ಕಾರ, ಕರಪ್ಷನ್ ಬಗ್ಗೆ ಹೇಳ್ತಾರೆ. ಎಗೈನ ಇನ್ನೊಂದು ಎಡವಟ್ಟು, ವಾಟ್ ಮೋರ್ ಯು ವಾಂಟ್ ಎವ್ರಿ ಡೇ. ನಾನು ಅದನ್ನೇ ಹೇಳೋದು, ನೀವು ಇನ್ನು MP ಎಲೆಕ್ಷನ್ ಆಗುವವರೆಗೆ ಪ್ರತಿದಿನ ಮಾಧ್ಯಮಗಳಿಗೆ ಅಥವಾ ವಿರೋಧ ಪಕ್ಷಗಳಿಗೆ ಏನಾದರೂ ಒಂದು ಕೊಡ್ತಾ ಇರಬೇಕು, ನಾವುಗಳು ಮಾತಾಡ್ತಾ ಇರಬೇಕು. ಐ ಥಿಂಕ್ ದಟ್ ಈಸ್ ವಾಟ್ ದೇ ಡಿಸೈಡೆಡ್. ಎಸ್ ಸರ್. ಹಿರಿಯ ಪತ್ರಕರ್ತರು BV ಶಿವಶಂಕರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.